ನಮಸ್ಕಾರ ಸ್ನೇಹಿತರೆ, ಭಾರತಕ್ಕೆ ಸಿಕ್ಕಿದ ಮತ್ತೊಬ್ಬ ಯುವರಾಜ್ ಸಿಂಗ್ ನಿಂತಲ್ಲೇ ಬಾರಿಸುತ್ತಾನೆ ದೊಡ್ಡ ದೊಡ್ಡ ಸಿಕ್ಸರ್. 15 ಎಸೆತಗಳಲ್ಲೇ ಸಿಡಿಸುತ್ತಾನೆ ಸ್ಫೋಟಕ ಅರ್ಧಶತಕ. 300ರ ಸ್ಟ್ರೈಕ್ ರೇಟ್ ನ ಬ್ಯಾಟಿಂಗ್ ಗೆ ನಡುಗುತ್ತವೆ ವಿರೋಧಿ ತಂಡಗಳು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತಕ್ಕೆ ಸಿಕ್ಕಿರುವ ಆ ಮತ್ತೊಬ್ಬ ಯುವರಾಜ್ ಸಿಂಗ್ ಆಟಗಾರನಾದ್ರೂ ಯಾರು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ಯುವರಾಜ್ ಸಿಂಗ್ ಕ್ರಿಕೆಟ್ಗೆ ವಿದಾಯ ಹೇಳಿದ ಬಳಿಕ ಅವರಿಗಿಂತ ಅದ್ಭುತ ಆಟಗಾರ ಟೀಮ್ ಇಂಡಿಯಾಗೆ ಇಲ್ಲಿವರೆಗೂ ಯಾರು ಕೂಡ ಸಿಕ್ಕಿಲ್ಲ. ಅಲ್ಲದೆ 4ನೇ ಕ್ರಮಾಂಕದಲ್ಲಿ ಯಾರು ಕೂಡ ಯುವಿಯ ಹಾಗೆ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಅಲ್ಲಿ ತಂಡಕ್ಕೆ ಕೊಡುಗೆ ನೀಡುತ್ತಿಲ್ಲ. ಬದಲಾಗಿ ಟೀಮ್ ಇಂಡಿಯಾಗೆ ಈ ನಂಬರ್ 4ರ ಕ್ರಮಾಂಕವು ಭಾರಿ ಕಂಟಕವಾಗಿ ಪರಿಣಮಿಸುತ್ತಿದೆ. ಇದಲ್ಲದೆ ಪ್ರಮುಖ ಐಸಿಸಿ ಟೂರ್ನಿಮೆಂಟ್ಗಳಲ್ಲಿಯೂ ಕೂಡ ಈ ನಂಬರ್ 4ರ ಸ್ಲಾಟ್ ಟೀಮ್ ಇಂಡಿಯಾಗೆ ದೊಡ್ಡ ಹೊಡೆತವನ್ನೇ ನೀಡುತ್ತಿದೆ. ಆದರೆ 2011ರ ಏಕದಿನ ವಿಶ್ವಕಪ್ನಲ್ಲಿ ಯುವರಾಜ್ ಸಿಂಗ್ ಅವರು ಟೀಮ್ ಇಂಡಿಯಾಗೆ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ನಲ್ಲಿ ಉತ್ತಮವಾದ ಕೊಡುಗೆಗಳನ್ನು ನೀಡುವ ಮೂಲಕ ತಂಡದ ಗೆಲುವಿನಲ್ಲಿ ಮಹತ್ತರವಾದ ಪಾತ್ರ ನಿರ್ವಹಿಸುತ್ತಿದ್ದರು ಸ್ನೇಹಿತರೆ. ಇದೀಗ ಟೀಮ್ ಇಂಡಿಯಾಗೆ ಯುವರಾಜ್ ಸಿಂಗ್ ಗಿಂತಲೂ ಅದ್ಭುತವಾದ ಆಟಗಾರನೊಬ್ಬರು ಸಿಕ್ಕಿದ್ದಾರೆ. ಹೌದು ಸ್ನೇಹಿತರೆ, ನಾವು ಮಾತನಾಡುತ್ತಿರುವ ಆ ಆಟಗಾರ ಬೇರೆ ಯಾರೂ ಅಲ್ಲ, ಅವರೇ ಸುಜಲ್ ಸಿಂಗ್. ಹೌದು, ನಿಮಗೆಲ್ಲ ಗೊತ್ತಿರುವಂತೆ ಸದ್ಯ ದೆಹಲಿಯಲ್ಲಿ ದೆಹಲಿ ಪ್ರೀಮಿಯರ್ ಲೀಗ್ ನಡೆಯುತ್ತಿದೆ ಸ್ನೇಹಿತರೆ. ದೆಹಲಿಯ ಫಿರೋಜ್ ಕೋಟ್ಲಾ ಅಂಗಳದಲ್ಲಿ ನಡೆದ 15ನೇ ಪಂದ್ಯದಲ್ಲಿ ಸೆಂಟ್ರಲ್ ದೆಹಲಿ ತಂಡದ ಪರ ಕಣಕ್ಕಿಳಿದ ಸುಜಲ್ ಸಿಂಗ್ ರವರು ತಮ್ಮ ಸ್ಫೋಟಕ ಆಟವನ್ನ ಆಡುವ ಮೂಲಕ ಇದೀಗ ಕ್ರಿಕೆಟ್ ಜಗತ್ತನ್ನೇ ನಿಬ್ಬೆರಗಾಗಿಸಿದ್ದಾರೆ ಸ್ನೇಹಿತರೆ. 4ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಸುಜಲ್ ಸಿಂಗ್ ರವರು ಆರಂಭದಿಂದಲೇ ಹೊಡಿಬಡಿ ಆಟವನ್ನ ಪ್ರದರ್ಶಿಸಿದರು. ಮೈದಾನದ ಮೂಲೆ ಮೂಲೆಗೂ ಚೆಂಡಿನ ದರ್ಶನವನ್ನ ಮಾಡಿದ ಇವರು ಕೇವಲ 19 ಎಸೆತಗಳಲ್ಲೇ ಆಕರ್ಷಕ ಅರ್ಧಶತಕ ಸಿಡಿಸುವ ಮೂಲಕ ತಂಡದ ಗೆಲುವಿನಲ್ಲಿ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸಿದ್ದಾರೆ ಸ್ನೇಹಿತರೆ. ಇವರ ಅದ್ಭುತ ಅರ್ಧಶತಕದಲ್ಲಿ ಬರೋಬ್ಬರಿ 3 6 ಹಾಗೂ 6 4ಗಳು ಒಳಗೊಂಡಿದ್ದವು. ಇದಲ್ಲದೆ 263ರ ಸ್ಟ್ರೈಕ್ ರೇಟ್ ನಲ್ಲಿ ಸುಜಲ್ ಸಿಂಗ್ ರವರು ಬ್ಯಾಟ್ ಬೀಸಿದರು ಸ್ನೇಹಿತರೆ. ಪರಿಣಾಮವಾಗಿ ಈಸ್ಟ್ ದೆಹಲಿ ತಂಡಕ್ಕೆ ಸುಲಭ ಜಯ ತಂದುಕೊಟ್ಟರು ಸ್ನೇಹಿತರೆ. ಇದೀಗ ಸುಜಲ್ ಸಿಂಗ್ ರವರಿಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶಗಳು ಸಿಗಬೇಕು ಎನ್ನುವ ಚರ್ಚೆಗಳು ಜೋರಾಗುತ್ತಿವೆ. ಇದಲ್ಲದೆ ಕಳೆದ ಐಪಿಎಲ್ ನಲ್ಲಿ ಇವರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ಕಾಣಿಸಿಕೊಳ್ಳುತ್ತಿದ್ದರು ಸ್ನೇಹಿತರೆ. ಇದೀಗ ಸುಜಲ್ ಸಿಂಗ್ ರವರಿಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ನೀಡಬೇಕೋ ಅಥವಾ ಬೇಡವೋ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಬಂಧುಗಳೇ.